अनन्तं वासुकिं शेषं पद्मकम्बलकौ तथा कार्कोटकं नागं भुजङ्गश्वतरौ तथा धृतराष्ट्रं शङ्खपालं कालीयं तक्षकं तथा पिङ्गलं च महानागम्। ನಾಗರ ಪಂಚಮಿ ಇದರ ಮತ್ತೊಂದು ಹೆಸರು ಗರುಡ ಪಂಚಮಿ. ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತವನ್ನ ತಂದು ಅದನ್ನ ಸರ್ಪಗಳಿಗೆ ಕೊಟ್ಟು ತನ್ನ ತಾಯಿ ವಿನತೆಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಿದಂತಹ ದಿನ ನಾಗರ ಪಂಚಮಿ. ಅಗ್ನಿ ಪುರಾಣ, ನಾರದ ಪುರಾಣ, ಸ್ಕಂದ ಪುರಾಣ ಹಾಗೂ ಗರುಡ ಪುರಾಣದಲ್ಲೂ ಸಹ ನಾಗರ ಪಂಚಮಿಯ ಉಲ್ಲೇಖ ಇದೆ. ಸರ್ವೋತ್ತಮನಾದ ಶ್ರೀಹರಿಗೆ, ಶಯನನಾದ ಶೇಷದೇವರಿಗೆ ಈ ದಿನ ಭಕ್ತಿಯಿಂದ ನಮಿಸಬೇಕು. ಈ ದಿನ ಬೆಳಗ್ಗೆನೆ ಅಶ್ವತ್ಥ ಕಟ್ಟೆಯಲ್ಲಿರೋ ನಾಗರ ಕಲ್ಲಿಗೆ ಇಲ್ಲವೇ ಹುತ್ತಕ್ಕೆ ಹಸಿ ಹಾಲು, ತುಪ್ಪ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಅರಳಿನಿಂದ ತನಿ ಎರೆಯುವುದು ಪದ್ಧತಿ. ಸೋದರಿಯರು ಸಹೋದರರ ಹೊಟ್ಟೆ ಹಾಗೂ ಬೆನ್ನು ತಣ್ಣಗಿರ್ಲಿ ಅಂತ ಹೊಕ್ಕಳಿಗೂ ಬೆನ್ನಿಗೂ ಹಾಲನ್ನ ಹಚ್ಚಿ ತನ್ನ ತವರು ಮನೆಗೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾರೆ. ಈ ಸಂಪ್ರದಾಯದ ಹಿಂದಿನ ನಂಬಿಕೆ ಹೀಗಿದೆ: ಸರ್ಪಾಕಾರದಲ್ಲಿರುವ ಬೆನ್ನಿನ ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್, ಇದಕ್ಕೆ ಹಾಲನ್ನ ಹಚ್ಚಿ ತೊಳೆಯೋದ್ರಿಂದ ಸರ್ಪಗಳು ಸಂತುಷ್ಟರಾಗಿ ಅನುಗ್ರಹ ಮಾಡುತ್ತವೆ ಎನ್ನುವುದು ನಂಬಿಕೆ. ಹೀಗೆ ಸಹೋದರಿಯರಿಂದ ಬೆನ್ನು ತೊಳಸ್ಕೊಂಡಂತಹ ಸಹೋದರರು ಸಹೋದರಿಯರಿಗೆ ಉಡುಗೊರೆ ಕೊಡುವುದು ವಾಡಿಕೆ. ಹಬ್ಬ ಆಚರಿಸಿದ್ಮೇಲೆ ಹಬ್ಬದ ಅಡುಗೆ ಇಲ್ಲದೆ ಇದ್ರೆ ಆಗತ್ತಾ? ಹಬ್ಬದ ಅಡುಗೆ ಕೂಡ ಮಾಡಿ ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಪತ್ನಿಕಾನ್ ಪ್ರಪೂಜಯತ್. ಈ ಮಂತ್ರವನ್ನು ತನಿ ಅಥವಾ ಹೊತ್ತಕ್ಕೆ ಹಾಲು ಎರೆಯುವಾಗ ನೀವು ಹೇಳುತ್ತಾ ತನಿ ಎರೆದರೆ ಸಕಲ ಸೌಭಾಗ್ಯ ಉಂಟಾಗುತ್ತದೆ.